ಹೇಗೆ ಒಂದು ಮೋಟರ್ಸೈಕಲ್ ಬ್ರ್ಯಾಂಡ್ ಐಲ್ ಆಫ್ ಮ್ಯಾನ್ ಟಿಟಿನ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿ ಬ್ಯಾಂಕ್ರಪ್ಟ್ ಹೋಗಿ ಮತ್ತೆ ಕಮ್ಬ್ಯಾಕ್ ಮಾಡಿ ಒಂದು V4 1200cc ಮೋಟರ್ಸೈಕಲ್ನ ಡುಕಾಟಿಗೆ ರೈವಲ್ ಆಗಿ ಲಾಂಚ್ ಮಾಡ್ತು. ಎಸ್, ವಿ ಆರ್ ಟಾಕಿಂಗ್ ಅಬೌಟ್ ನಾರ್ಟನ್ ಮೋಟರ್ಸೈಕಲ್ಸ್, ದ 150 crore gamble ಬೈ TVS. ಈ ವಿಡಿಯೋದಲ್ಲಿ ಈ ಮೋಟರ್ಸೈಕಲ್ನ ಸ್ಪೆಕ್ಸ್ ಬಗ್ಗೆ ಒಂದೇ ಅಲ್ಲ, ಈ ಮೋಟರ್ಸೈಕಲ್ ಬ್ರ್ಯಾಂಡ್ನ ಹಿಸ್ಟ್ರಿ ಬಗ್ಗೆ ನೋಡೋಣ, ಮತ್ತು ಹೇಗೆ ಈ ಮೋಟರ್ಸೈಕಲ್ ಬ್ರ್ಯಾಂಡ್ ಬ್ಯಾಂಕ್ರಪ್ಟ್ ಆಯಿತು, ಮತ್ತು ಹೇಗೆ TVS ಇಂಡಿಯಾ ಈ ಮೋಟರ್ಸೈಕಲ್ ಬ್ರ್ಯಾಂಡ್ನ ರಿವೈವ್ ಮಾಡ್ತು. ಏನಕ್ಕೆ ಈ ಮೋಟರ್ಸೈಕಲ್ ಇಷ್ಟು ದೊಡ್ಡ ಹೆಸರು ಅಂತೇಳಿ ತಿಳ್ಕೊಬೇಕಂದ್ರೆ ಈ ಮೋಟರ್ಸೈಕಲ್ನ ಲೆಗಸಿನ ನೀವು ತಿಳ್ಕೊಬೇಕು. ನಾರ್ಟನ್ ಮೋಟರ್ಸೈಕಲ್ಸ್ ಸ್ಟಾರ್ಟ್ ಆಗಿದ್ದು ಬ್ಯಾಕ್ ಇನ್ 1898 ಇನ್ ಇಂಗ್ಲೆಂಡ್. ಆ ಟೈಮಲ್ಲಿ ರೇಸಿಂಗ್ ಅನ್ನೇ ನಾರ್ಟನ್ ಅಂದರೆ ರೇಸಿಂಗ್. ಸೊ ಈ ನಾರ್ಟನ್ ಮೋಟರ್ಸೈಕಲ್ ಬ್ರ್ಯಾಂಡ್ ಏನಿದೆ ಐಲ್ ಆಫ್ ಮ್ಯಾನ್ ಟಿಟಿನ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿತ್ತು. ಒರಿಜಿನಲ್ ಮ್ಯಾಂಕ್ಸ್ ಆರ್ ಏನಿದೆ ಇದೊಂದು ಮೋಟರ್ ಸ್ಪೋರ್ಟಿನ ಲೆಜೆಂಡ್. ಬಿಲ್ಡಿಂಗ್ ಎ ಗ್ರೇಟ್ ರೇಸಿಂಗ್ ಬೈಕ್ ಡಸಂಟ್ ಮೀನ್ ಯು ನೋ ಹೌ ಟು ರನ್ ಅ ಬಿಸ್ನೆಸ್. ಈ ನಾರ್ಟನ್ ಮೋಟರ್ಸೈಕಲ್ಸ್ಗೆ ಓವರ್ ದ ಡೆಕೇಡ್ ತುಂಬ ಓನರ್ಶಿಪ್ ಚೇಂಜಸ್ಗಳು ಆಗಿತ್ತು. ಬಟ್ ಇನ್ 2010 ಇಟ್ ವಾಸ್ ಇನ್ ಎ ಬಿಗ್ ಮೆಸ್ ಬಿಕಾಸ್ ಆಫ್ ದೇರ್ ಪ್ರೀವಿಯಸ್ ಓನರ್ಶಿಪ್. ಈ ಕಂಪ್ನಿ ತುಂಬ ಡೆಪ್ತಲ್ಲಿ ಬಿದ್ದಿತ್ತು, ಮತ್ತು ಈ ಕಂಪ್ನಿ ಮೇಲೆ ಪೆನ್ಷನ್ ಫಂಡ್ಸ್, ಬೈಕ್ಸ್ ನಾಟ್ ಬಿನಿಂಗ್ ಡೆಲಿವರ್ಡ್, ಕ್ವಾಲಿಟಿ ಕಂಟ್ರೋಲ್, ಈ ಥರ ತುಂಬ ಸ್ಕ್ಯಾಂಡಲ್ಸ್ ಕೂಡ ಇತ್ತು. ಬೈ 2020 ಈ 125 ವರ್ಷದ ಕಂಪ್ನಿ ಏನಿದೆ ಸಾಲದಲ್ಲಿ ಮುಳುಗೋಗ್ಬಿಟ್ಟಿತ್ತು. ಬಟ್ ಇನ್ 2020 ಡ್ಯೂರಿಂಗ್ ದ ಗ್ಲೋಬಲ್ ಪ್ಯಾಂಡಮಿಕ್ TVS Motors ಅಕ್ವೈರ್ಡ್ ನಾರ್ಟನ್ ಮೋಟರ್ಸೈಕಲ್ಸ್ ಫಾರ್ 150 crores. ಆದರೆ ಈ ಅಪಾಚಿ ಸೀರೀಸ್ಗೆ ಪಾಪ್ಯುಲರ್ ಆಗಿರೋ ಮೋಟರ್ಸೈಕಲ್ ಕಂಪ್ನಿ, ಈ ಬ್ರಿಟಿಷ್ ಹೆರಿಟೇಜ್ ಇರೋ ಕಂಪ್ನಿ ಬಗ್ಗೆ ಏನು ಗೊತ್ತು? TVS Motors ನೀವು ಎಕ್ಸಾಕ್ಟ್ಲಿ ವಾಟ್ ಟು ಡು. ಅವರು ಅವರ ದುಡ್ಡನ್ನು ಇಂಜಿನಿಯರಿಂಗಲ್ಲಿ ಇನ್ವೆಸ್ಟ್ ಮಾಡಿದ್ರು, ಮತ್ತು ಸ್ಟೇಟ್ ಆಫ್ ದಿ ಆರ್ಟ್ ಫೆಸಿಲಿಟಿನ UK ಅಲ್ಲಿ ಡೆವಲಪ್ ಮಾಡಿದ್ರು. ನಾರ್ಟನ್ ಮೋಟರ್ಸೈಕಲ್ಸಿಂದ ಮೋಸ ಹೋಗಿರೋ ಕಸ್ಟಮರ್ಸ್ಗೆ ಒಂದು ಸೊಲ್ಯೂಷನ್ನ ಕೊಟ್ಟರು. TVS Motors ನಾರ್ಟನ್ ಮೋಟರ್ಸೈಕಲ್ಸ್ನ V4 ಇಂಜಿನ್ ಪ್ಲ್ಯಾಟ್ಫಾರ್ಮ್ನ ಮತ್ತೆ ರೀಇಂಜಿನಿಯರ್ ಮಾಡಿದ್ರು, ಮತ್ತು ಅದರಲ್ಲಿರೋ ಫ್ಲಾಸ್ನ ಫಿಕ್ಸ್ ಮಾಡಿದರು, ಮತ್ತು ಅವರ ಫ್ಯೂಚರಿಗೋಸ್ಕರ ಸೈಲೆಂಟಾಗಿ ವರ್ಕ್ ಮಾಡ್ತಾಯಿದ್ರು. ನಾರ್ಟನ್ ಮೋಟರ್ಸೈಕಲ್ಸ್ ಅವರ ನ್ಯೂ ಲೈನಪ್ನ ಅನ್ವೇಲ್ ಮಾಡಿದಾಗ ಅವರ ಡಿಸೈನ್ ಫಿಲಾಸಫಿ ಬಗ್ಗೆನೂ ಮಾತಾಡಿದರು. ಅವರ ಡಿಸೈನ್ ಫಿಲಾಸಫಿನ ಅವರು ನಾರ್ಟನ್ನೆಸ್ ಅಂತೇಳಿ ಕರ್ಕೊಂಡ್ರು. ಅದರ್ ಸೂಪರ್ ಬೈಕ್ brands like BMW, Ducati and Aprilia had aggressive design. They had sharp angles, winglets and plastic fairings. Norton Motorcycles ಈ ಡಿಸೈನ್ ಕಾನ್ಸೆಪ್ಟ್ನ ರಿಜೆಕ್ಟ್ ಮಾಡ್ತು, ಮತ್ತು ನೋಸ್ ಟು ಟೇಲ್ ಒಂದು ನಟ್ಟು ಬೋಲ್ಟು ಕಾಣಿಸ್ದಿಲ್ದಾಗೆ ಡಿಸೈನ್ ಮಾಡ್ತು. ನಾರ್ಟನ್ ಮೋಟರ್ಸೈಕಲ್ಸ್ನ ಡಿಸೈನರ್ಸ್ ತುಂಬ ಸ್ಮಾರ್ಟ್ಲಿ ಅದರ ಏರ್ ಇಂಟೇಕ್ನ ಟ್ವಿನ್ ಹೆಡ್ಲೈಟ್ಸ್ ಪಕ್ಕಾನೇ ಇಂಟಿಗ್ರೇಟ್ ಮಾಡಿತ್ತು, ವಿಚ್ ಮೇಕ್ಸ್ ದ ಡಿಸೈನ್ ಮೋರ್ ಅಸ್ಥೆಟಿಕ್, ಬ್ರೂಟಲ್, ಕ್ಲೀನ್ ಆ್ಯಂಡ್ ಮಿನಿಮಲ್. ಈ ಮ್ಯಾಂಕ್ಸಾರ್ನ ಹಾರ್ಡ್ವೇರ್ ಏನಿದೆ ಇದರ ಡಿಸೈನ್ ಅಷ್ಟೇ ಪವರ್ಫುಲ್. ಇದರಲ್ಲಿ ಯೂಸ್ ಮಾಡಿರೋದು 1200cc V4 ಲಿಕ್ವಿಡ್ ಕೂಲ್ಡ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ 206 horsepower ಆ್ಯಂಡ್ 130 Nm ಆಫ್ ಟಾರ್ಕ್. ಇವರ ಬೈಕಲ್ಲಿ ಚಾಸಿ ಕೂಡ ರೀಡಿಸೈನ್ ಮಾಡಿದ್ರು. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಸ್ಟೀಲ್ ಟ್ರೈಲಿಸ್ ಫ್ರೇಮ್ ದೇ ವೆಂಟ್ ಫಾರ್ ಅಲ್ಯೂಮಿನಿಯಂ ಮೊನೋಬ್ಲಾಕ್ ಚಾಸಿ ವಿಚ್ ಮೇಕ್ಸ್ ದ ಬೈಕ್ ರಿಜಿಡ್, ಸ್ಟ್ರಾಂಗ್ ಆ್ಯಂಡ್ ಲೈಟ್ ವೇಟ್. ಈ ಬೈಕಿಗೆ ಸಿಂಗಲ್ ಸೈಡೆಡ್ ಸ್ವಿಂಗ್ ಆರ್ಮ್ ಕೂಡ ಆ್ಯಡ್ ಮಾಡಿದ್ರು, ವಿಚ್ ಮೇಕ್ಸ್ ದ ಬೈಕ್ ಲುಕ್ ಮೋರ್ ಗಾರ್ಜಿಯಸ್. ಈ ಬೈಕಿನ ಟೆಕ್ ಫುಲ್ಲಿ ಲೋಡೆಡ್ ಆಗಿದೆ. ಇದರಲ್ಲಿ 8 ಇಂಚ್ನ TFT ಸ್ಕ್ರೀನ್ ಇದೆ, ಸ್ವಿಚಬಲ್ ಟ್ರ್ಯಾಕ್ಷನ್ ಮೋಡ್ಸ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ, ಮತ್ತು ಡೈನಾಮಿಕ್ ಬ್ರೇಕ್ ಲೈಟ್ಸ್ ಇದೆ, ಮತ್ತು ಸ್ಲೈಡ್ ಕಂಟ್ರೋಲ್ ಇದೆ. ಇನ್ನು ತುಂಬ ಸುಮಾರು ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಈ ಬೈಕ್ ಟ್ರ್ಯಾಕಿಗೋಸ್ಕರನೇ ಡಿಸೈನ್ ಮಾಡಿದ್ದಾರೆ, ಬಟ್ ಇದರ ಪಾಶ್ಚರ್ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದೆ. ಈ ಬೈಕಿನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಫಾರ್ ದ ಬೇಸ್ ಮಾಡೆಲ್ 20 to 25 lakhs ಎಕ್ಸ್ ಶೋರೂಮ್, ಮತ್ತು ಇದರ ಡೈರೆಕ್ಟ್ ಕಾಂಪಿಟೇಟರ್ ಡುಕಾಟಿ ಪ್ಯಾನಿಗಲೆ V4. ಮತ್ತು ಕಸ್ಟಮರ್ಸ್ ಏನಿದ್ದಾರೆ ಅದರ್ ಬ್ರ್ಯಾಂಡ್ಸ್ ಲೈಕ್ BMW, ಡುಕಾಟಿ ಮತ್ತು ಎಪ್ರಿಲಿಯಾನ ಬಿಟ್ಟು ಈ ಬೈಕ್ನ ಬೈ ಮಾಡ್ತಾರಾ? ಡುಕಾಟಿ, ಎಪ್ರಿಲಿಯಾ ಮತ್ತು BMW ಅಲ್ಲಿರೋ ವಿಂಗ್ಲೆಟ್ಸ್ ಇದರಲ್ಲಿಲ್ಲ ಅಂತೇಳಿ ಇದರ ಸೇಲ್ಸ್ ಏನಾದ್ರು ಹರ್ಟ್ ಆಗುತ್ತಾ? ಈ ಕ್ವಶನ್ಸ್ಗೆಲ್ಲ ಆನ್ಸರ್ ಟೈಮೇ ಹೇಳುತ್ತೆ. ಈ ಬೈಕಿನ ಡಿಸೈನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ.